ಸಾಲಬಾಧೆ ತಾಳಲಾರದೆ ಕೊರಟಗೆರೆ ತಾಲೂಕಿನ ಸಿಎನ್-ದುರ್ಗ ಹೋಬಳಿಯ ಕಬುಗೆರೆ ಗೊಲ್ಲರಹಟ್ಟಿ ಗ್ರಾಮದ ರೈತ ರಾಜಣ್ಣ 38 ವರ್ಷ ನೇಣಿಗೆ ಶರಣಾಗಿರುವ ಘಟನೆ ಸೋಮವಾರ ನಡೆದಿದೆ. ಹಲವು ಫೈನಾನ್ಸ್ಗಳಲ್ಲಿ ಸುಮಾರು 12 ಲಕ್ಷಕ್ಕೂ ಅಧಿಕ ಸಾಲ ಪಡೆದು ಸಾಲ ತೀರಿಸಲು ಆಗದೆ ನೇಣಿಗೆ ಶರಣಾಗಿದ್ದಾರೆ ಎನ್ನಲಾಗಿದೆ. ಸಾಲ ಮಾಡಿ ಜಮೀನಿನಲ್ಲಿ 5ಕ್ಕೂ ಹೆಚ್ಚು ಬೋರ್ವೆಲ್ ಕೊರೆಸಿದ್ರೂ ನೀರು ಸಿಗದ ಕಾರಣ ಮನನೊಂದಿದ್ದರು. ಎರಡು ವರ್ಷದಿಂದ ಮಳೆ ಇಲ್ಲದೆ ಬೆಳೆಗಳೆಲ್ಲವೂ ಸಂಪೂರ್ಣವಾಗಿ ನಾಶ ಮಾಡಿರುವ, ಸಾಲ ತೀರಿಸಲಾಗದೆ ನೇಣು ಹಾಕಿಕೊಳ್ಳುತ್ತಿರುವ ಘಟನೆಗಳು ಇತ್ತೀಚೆಗೆ ಹೆಚ್ಚು ನಡೆಯುತ್ತಿವೆ. ಮೈಕ್ರೋ ಫೈನಾನ್ಸ್ ಸೇರಿದಂತೆ ಇತರೆ ಫೈನಾನ್ಸ್ ಕಂಪನಿಗಳ ಕಾಟ ಜಾಸ್ತಿಯಾಗಿದ್ದು, ಅಂತಹ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಮಳೆ ಇಲ್ಲದೆ ಬೆಳೆ ಇಲ್ಲದೆ ರೈತ ಎಲ್ಲಿಂದ ಸಾಲವನ್ನು ಕಟ್ಟುತ್ತಾನೆ? ಈ ಘಟನೆಗಳನ್ನು ಕೂಡಲೇ ಸರ್ಕಾರ ಗಮನ ಹರಿಸಬೇಕು, ರೈತರ ಪ್ರಾಣವನ್ನು ಉಳಿಸಬೇಕು ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿದ್ದರಾಜು ತಿಳಿಸಿದರು. ಘಟನೆಗೆ ಸಂಬಂಧಿಸಿದಂತೆ ಕೊರಟಗೆರೆ ಪೊಲೀಸ್ ಠಾಣಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಮನೆಲೋನು ರೈತರ ಸಾಲ ಅದರ ಒತ್ತಡಕ್ಕಾಗಿ 10ರಿಂದ 12 ಲಕ್ಷ ರೂಪಾಯಿ ಕೆಲವು ಫೈನಾನ್ಸ್ಗಳಲ್ಲಿ ಸಾಲ ಮಾಡಿ, ಕೆಲವು ರೈತರ ಕೈ ಸಾಲ ಮಾಡಿ ಅವರ ಒತ್ತಡದಿಂದಾಗಿ ಇವತ್ತು ಪಾಪ ಅವನ ಆತ್ಮಹತ್ಯೆ ಮಾಡ್ಕೊಂಡವನೇ. ಏನಿವತ್ತು ಸರ್ಕಾರಗಳು ನಿರಂತರವಾಗಿ ಚುನಾವಣೆಗಳನ್ನ ಒಂದು ಸಾಲ ಇವತ್ತು ಚುನಾವಣೆಗಳನ್ನ ಮುಂದಿಟ್ಟುಕೊಂಡು ಅವರು ಖುಷಿ ಪಡ್ತಾವ್ರೆ. ಆದರೆ ಇಲ್ಲಿ ರೈತರು ಸಾಲಾಗಿರೋ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾವ್ರೆ. ಅವ್ರಿಗೆ ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಅವರಿಗೆ ಬರೀ ಚುನಾವಣೆ ಮೇಲೆ ಇವತ್ತು ಕಾಳಜಿ ವಹಿಸಿರ್ತಕ್ಕಂಥ ಸರ್ಕಾರ ಇವತ್ತು ರೈತರ ಕಷ್ಟಕ್ಕೆ ಧಾವಿಸ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಏನು ಸರ್ಕಾರಕ್ಕೆ ಒತ್ತಡ ಮಾಡ್ತಾ ಇದ್ದೀವಿ ಅಂದರೆ ರೈತ ಸಂಘದಿಂದ ಏನು ಮಳೆ ಬೆಳೆ ಇಲ್ಲ ಅಂತ ಸಂದರ್ಭದಲ್ಲಿ ರೈತರ ಸಂಕಷ್ಟದಲ್ಲಿ ಏನವ್ರೆ ಯಾವ ಫೈನಾನ್ಸ್ಗಳಲ್ಲಿ ಇವತ್ತು ವಸೂಲಿ ಮಾಡೋದನ್ನ ಸ್ವಲ್ಪ ನಿಲ್ಲಿಸಬೇಕು. ಬ್ಯಾಂಕುಗಳು ವಸೂಲಿ ಮಾಡೋದನ್ನು ನೋಟಿಸ್ ಕೊಡೋದನ್ನು ನಿಲ್ಲಿಸಬೇಕು. ಆ ಥರ ಇವತ್ತು ಏನು ಸಿದ್ದರಾಮಯ್ಯನವರು ನಾವು ರೈತರ ಪರ ನಾವು ಮಾಡ್ತೀವಿ ಅಂತ ಹೇಳ್ತಾವ್ರೆ, ಅದನ್ನು ಮೊದಲು ಅವಾಯ್ಡ್ ಮಾಡಬೇಕು. ಇವತ್ತು ರೈತರಿಗೆ ಕಿರುಕುಳ ಏನು ಕೊಡ್ತಾರೆ ಫೈನಾನ್ಸ್ನವರು ಬ್ಯಾಂಕ್ನವರು ಅದನ್ನು ನಿಲ್ಲಿಸಬೇಕು. ಮಾನ್ಯ ಸಿದ್ದರಾಮಯ್ಯನವರೇ.